ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜು ಪೂಜಾ ವ್ಲಾಗ್ಸ್. ಇವತ್ತು ಏನು ಸ್ಪೆಷಲ್ ಅಂತಂದರೆ ಡಿ ಮಾರ್ಟ್ಗೆ ಹೋಗಿದ್ದೆ, ಸಂಡೇ ಅಲ್ವಾ, ಹಾಗಾಗಿ ಅದ್ರ ಜೊತೆಗೆ ನನ್ನ ಬೆಸ್ಟ್ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿದೆ. ಡಿ ಮಾರ್ಟ್ ಶಾಪಿಂಗ್ನ ಅವ್ರ ಜೊತೆ ಮಾಡಿದೆ, ಅದೇ ಸ್ಪೆಷಲ್ ಇವತ್ತು. ಸೊ 12:30ಗೆ ಬಸ್ ಹತ್ಕೊಂಡು ಹೋದೆ ಮೆಜೆಸ್ಟಿಕ್ ಹೋಗೋಣ ಅಂತ. ಬಟ್ ವಿಜಯನಗರಕ್ಕೆ ಬಸ್ ಇದ್ದಿದ್ದರಿಂದ ವಿಜಯನಗರಕ್ಕೆ ಹೋದೆ, ಆದರೆ ಅವ್ರು ಕರೆಕ್ಟಾಗಿ ಬಸ್ ನಿಲ್ಲಿಸ್ತಿಲ್ಲ. ಸೊ ಆಟೋ ಬುಕ್ ಮಾಡಿಕೊಂಡು ಹೋದೆ, ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ರು ಅಂತ. ಇನ್ನು ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಅಂತೂ ನೋಡೋ ಹಾಗಿರಲಿಲ್ಲ, ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ಜನ ಇದ್ರು. ನೋಡಿ ಇಷ್ಟೊಂದು ಜನ ಇದ್ದಾರೆ ಅಂತ. ನಂದು ಇನ್ನೊಬ್ಳು ಫ್ರೆಂಡ್ ಬರೋದಿತ್ತು, ಹಾಗಾಗಿ ಅವಳಿಗಿನ್ನು ವೆಯ್ಟ್ ಮಾಡಬೇಕಲ್ವಾ. ಸೊ ಅಲ್ಲಿ ಹನುಮನ್ ದೇವಿ ದೇವಸ್ಥಾನ ಇತ್ತು, ಸೊ ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದೀನಿ, ತುಂಬ ಸಲ ಓಡಾಡಿದ್ದೀನಿ, ಬಟ್ ಯಾವತ್ತೂ ಕೂಡ ದೇವಸ್ಥಾನಕ್ಕಂತ ಹೋಗಿರಲಿಲ್ಲ. ಅಲ್ಲಿ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ದೇವ್ರದ್ದು ಅಂತ ಹೇಳಿದ್ರು, ಆದರೂ ಕೂಡ ಕದ್ದು ಮುಚ್ಚಿ ಒಂದು ಸ್ವಲ್ಪ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಂತೆಯೇ ಮೊಸರನ್ನ ಮತ್ತು ಬೇರೆ ಬೇರೆ ಪ್ರಸಾದಗಳನ್ನ ಹಂಚ್ಕೊಳ್ತಾ ಇದ್ರು. ನಾನು ಮೊಸರನ್ನವನ್ನು ತಗೊಂಡೆ. ಇನ್ನೂ ಕೂಡ ನನ್ನ ಫ್ರೆಂಡ್ ಬಂದಿಲ್ಲ ಅಲ್ವಾ, ಹಾಗಾಗಿ ಪಕ್ಕದಲ್ಲೇ ಶಾಪಿಂಗ್ದು ಮಾಲ್ ಇತ್ತು, ಅಲ್ಲಿಗೆ ಹೋದ್ವಿ. ಬಟ್ಟೆ ತಗೋಬೇಕು ಅಂತ ಹೋಗಲಿಲ್ಲ, ಅವಳು ಬರೋ ತನಕ ಹಂಗೆ ಟೈಮ್ ಪಾಸ್ ಆಗಲಿ ಅಂತ ಹೋದ್ವಿ. ಬಟ್ ಅಲ್ಲಿ ನನಗೆ ಈ ಒಂದು ಬ್ಯೂಟಿಫುಲ್ ಔಟ್ಫಿಟ್ ಇಷ್ಟ ಆಯಿತು. ಅದರಲ್ಲಿ ಪರ್ಲ್ ಥರ ಮಣಿ ಇದೆ, ಸೊ ನನಗೆ ಅದಕ್ಕಾಗಿ ಈ ಡ್ರೆಸ್ ಇಷ್ಟ ಆಯಿತು. ಅದಾದಮೇಲೆ ತುಂಬ ಹೊಟ್ಟೆ ಹಸಿತಾ ಇತ್ತು ಅಂತ ಅಲ್ಲೇ ಇದ್ದಂತಹ ದೊನ್ನೆ ಬಿರಿಯಾನಿ ರೆಸ್ಟೋರೆಂಟ್ಗೆ ಹೋದ್ವಿ. ಚೆನ್ನಾಗಿ ಬಿರಿಯಾನಿ ಆಮೇಲೆ ಸುಕ್ಕ ಪರೋಟ ಎಲ್ಲ ಚೆನ್ನಾಗಿ ಬಾರಿಸಿದ್ವಿ. ಅದಾದಮೇಲೆ ಊಟ ಎಲ್ಲ ಆದಮೇಲೆ ಅಲ್ಲಿ ಬೀಡ ಇತ್ತು, ಬೀಡ ಅಂತೂ ಸಖತ್ತಾಗಿತ್ತು. ಅದನ್ನು ತಿಂದುಬಿಟ್ಟು ಸೀದಾ ಡಿ ಮಾರ್ಟ್ ಕಡೆ ನಮ್ಮ ಪಯಣ ಹೊರಡ್ತು. ಫಸ್ಟಿಗೆ ಹೋಗ್ಬಿಟ್ಟು ಏನು ತಗೊಳ್ಳೋದು ಅಂತ ನೋಡ್ತಾ ಇದ್ದೆ. ನನಗೆ ಪರ್ಫ್ಯೂಮ್ ಖಾಲಿ ಆಗಿತ್ತು. ಸೊ ನಾನು ಯಾವಾಗಲೂ ಕೂಡ ಯಾರ್ಡ್ಲೆ ರೋಸ್ ಅದನ್ನು ತಗೊಳ್ತಾ ಇದ್ದೆ ಪರ್ಫ್ಯೂಮು, ಬಟ್ ಇಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಯಾರ್ಡ್ಲೆ ಕಂಪನಿದೇನೆ ಲ್ಯಾವೆಂಡರ್ ಪರ್ಫ್ಯೂಮ್ ತಗೊಂಡೆ ನನಗೋಸ್ಕರ ಅಂತ. ನನ್ನ ಗಂಡಂಗೆ ಪಾರ್ಕ್ ಅವೆನ್ಯೂ ಸಿಗ್ನೇಚರ್ ಕಲೆಕ್ಷನ್ಸ್ ಅಂತ ಈ ಪರ್ಫ್ಯೂಮು ನಾನೆಲ್ಲೋ ಒಂದು ರಿವ್ಯೂ ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಈ 2 ಪರ್ಫ್ಯೂಮ್ನ ಪರ್ಚೇಸ್ ಮಾಡಿದೆ. ನಾನು ಆ್ಯಕ್ಚುಲಿ ವೈಟ್ ಪಿಂಗಾಣಿ ಪ್ಲೇಟ್ ಇರುತ್ತಲ್ಲ, ಅದನ್ನು ಹುಡುಕ್ತಾ ಇದ್ದೆ. ಅದು ನನಗೆ ಸಿಗಲೇ ಇಲ್ಲ, ಎಷ್ಟು ಹುಡುಕಾಡಿದ್ರು ಸಿಗಲಿಲ್ಲ. ಆ್ಯಕ್ಚುಲಿ ಮೇಯ್ನಾಗಿ ಅದನ್ನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದು, ಅದು ಸಿಗಲೇ ಇಲ್ಲ, ತುಂಬಾ ಬೇಜಾರಾಯಿತು. ಬಟ್ ಹಾಗೆ ಲಂಚ್ ಬಾಕ್ಸ್ ಹುಡುಕ್ತಾ ಇದ್ದೆ, ಅದು ಕೂಡ ಸಿಗಲಿಲ್ಲ. ಎಷ್ಟು ಹುಡುಕಾಡಿದ್ರು ಪ್ಲೇಟ್ ಸಿಗಲಿಲ್ಲ, ಹಾಗೆ ಸುಮ್ಮನೆ ರೌಂಡ್ ಹೊಡಿತಿದ್ವಿ. ಇನ್ನೊಂದು ಕಾಮಿಡಿ ಏನಂತ ಅಂದರೆ, ಅಲ್ಲಿ ಡಿ ಮಾರ್ಟಲ್ಲಿ ಫೋಟೋಸು ವೀಡಿಯೋಸ್ ಅಲೋ ಇಲ್ಲ ಅಂತ ಬಂದು ಹೇಳ್ತಾ ಇದ್ರು ಎಲ್ಲರಿಗೂ, ನನಗೂ ಸೇರಿಸಿ. ಆದರೂ ಸೈಕಲ್ ಗ್ಯಾಪಲ್ಲಿ ಒಂದು ಚೂರು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ನಾನು ನನ್ನ ಫ್ರೆಂಡು. ಇನ್ನು ಈ ಕಪ್ ನೋಡಿ ಸಖತ್ತಾಗಿದೆ, ಇದು ಕಾಫಿ ಕಪ್ಪು ಏನು ಅಂತ ಗೊತ್ತಿಲ್ಲ, ಬಟ್ ಮೇಲ್ಗಡೆ ಕನ್ನಡಿ ಥರ ಇದೆ, ಅದನ್ನು ಓಪನ್ ಮಾಡೋಕ್ಕಾಗಲಿಲ್ಲ. ಬಟ್ ತುಂಬಾ ಯೂನೀಕಾಗಿ ಡಿಸೈನ್ ಮಾಡಿದ್ದಾರೆ, ಇದಂತೂ ತುಂಬ ಇಷ್ಟ ಆಯಿತು. ಬಟ್ ಕಾಸ್ಟ್ ಜಾಸ್ತಿ ಆಯಿತು ಅಂತ ನಾವು ತಗೊಳ್ಳಿಲ್ಲ. ಇದೇ ನೋಡಿ ಕಪ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಾನು ಇನ್ನು ಈ ಒಂದು ಕಪ್ಪನ್ನ ಇವತ್ತು ತಗೊಂಡೆ, ನನ್ನ ಕಪ್ ಹೊಡೆದೋಗಿತ್ತು, ಹಾಗಾಗಿ ಈ ಕಪ್ನ ತಗೊಂಡಿದ್ದೀನಿ. ಇನ್ನು ಯಾವಾಗ ಹೋದ್ರು ನನಗಂತೂ ಅಲ್ಲಿ ಪೌಚು ಚಿಕ್ಕ ಕ್ಯೂಟ್ ಪರ್ಸ್ಗಳಂತೂ ಸಖತ್ ಇಷ್ಟ ಆಗುತ್ತೆ. ಈ ಪರ್ಸ್ ಅಂತೂ ತುಂಬಾ ನನಗೆ ಇಷ್ಟ ಆಯಿತು. ಇದಕ್ಕೆ 69 ಸಮಥಿಂಗ್ ಏನೋ ಅನ್ಕೋತೀನಿ, ರೇಟ್ ಮರ್ತೋಗ್ಬಿಟ್ಟಿದೆ ನನಗೆ. ಕ್ಯೂಟ್ ಆಗಿತ್ತು. ಅದಾದಮೇಲೆ ಇದು ನನ್ನ ಕಣ್ಣಿಗೆ ಕಾಣಿಸ್ತು, ಇದು ಇನ್ನೂ ಸಖತ್ತಾಗಿತ್ತು, ಸಿಂಗಲ್ ಜಿಪ್, ಬಟ್ ನೋಡೋದಕ್ಕೆ ಸಖತ್ ಕ್ಯೂಟ್ ಇತ್ತು ಅಂತ ತಗೊಂಡೆ. ಇದು ನೋಡಿ ವಾಟರ್ ಬಾಟಲ್ ಅಂತೂ ನಾನು ಹೋದಾಗೆಲ್ಲ ತಗೊಳ್ತಾ ಇರ್ತೀನಿ, ಇಷ್ಟು ತಗೊಂಡು ನನಗೆ ಸಾಕಾಗೋದಿಲ್ಲ ಅನ್ಸುತ್ತೆ. ಅದಾದಮೇಲೆ ನಾನು ಇವಾಗ ಚಿಯಾ ಸೀಡ್ಸ್ ಕುಡಿತಾ ಇದ್ದೀನಲ್ವಾ, ಅದಕ್ಕೆ ಒಂದು ಕಪ್ಪು ಗಾಜಿನ ಒಂದು ಕಡಾಯಿ ಥರ ಇರುತ್ತಲ್ಲ, ಆ ಥರ ತಗೊಂಡಿದ್ದೀನಿ. ಅದಕ್ಕೆ 79 ರುಪೀಸು, ಅದು ಚೆನ್ನಾಗಿದೆ. ಇನ್ನು ನಾನು ಯಾವಾಗ ಹೋದ್ರೂ ಕೂಡ ಖರ್ಚಿಫ್ಗಳಂತೂ ತಗೊಳ್ತೀನಿ. 79 ರುಪೀಸ್ಗೆ 4 ಪೀಸ್ ಸಿಗುತ್ತೆ. ಆಕ್ಚುಲಿ ಇತ್ತೀಚೆಗಂತೂ ಪ್ಯಾಂಟ್ ಮೇಲೆ ಹೆವಿ ಕ್ರೇಜ್ ಆಗಿಬಿಟ್ಟಿದೆ ನನಗೆ. ಈ ಪ್ಯಾಂಟ್ಗಳನ್ನ ತಗೊಂಡು ಇದಕ್ಕೆ 350 ಅನ್ಸುತ್ತೆ, ರೇಟ್ ಕೂಡ ನೆನಪಿಲ್ಲ, ಬಟ್ 350ನೇ, ಬ್ಲ್ಯಾಕ್ ಕಲರು, ತುಂಬ ಚೆನ್ನಾಗಿದೆ ಇದು. ಇನ್ನು ನೈಟ್ ವೇರ್ಗಂತ ಈ ಪ್ಯಾಂಟ್ನ ತಗೊಂಡೆ, ಇದಕ್ಕೆ 250. ಇದೇ ರೀತಿ ಇನ್ನೊಂದು 2 ಪ್ಯಾಂಟ್ಸ್ಗಳನ್ನ ತಗೊಂಡೆ, ಅದಕ್ಕೆ 200 ಏನೋ. ಇನ್ನು 2 ಪ್ಯಾಂಟ್ಗಳನ್ನ ತಗೊಂಡೆ ನೈಟ್ ವೇರು, ಪರ್ಪಲ್ ಹಾಗೇನೆ ಆಕಾಶ್ ನೀಲಿ ಕಲರು. ಇನ್ನು ನನ್ನ ಗಂಡನಿಗೆ ಒಂದು ಟೀ ಶರ್ಟ್ ಇತ್ತು, ತುಂಬ ಚೆನ್ನಾಗಿತ್ತು, ಅದು ಹಾಗೇನೆ 3 ನೈಟ್ ಶಾರ್ಟ್ ಪ್ಯಾಂಟ್ಗಳನ್ನ ತಗೊಂಡೆ. ಇನ್ನು ಮ್ಯಾಗಿ ಸೆಕ್ಷನ್ ಹತ್ರ ಬಂದ್ವಿ. ನಾನಂತೂ ಡಯಟ್ ಅನ್ಕೊಂಡು ಮ್ಯಾಗಿ ಸುಮ್ಮನೆ ನೋಡಿದೆ, ತಗೊಂಡ್ಲಿಲ್ಲ, ನನ್ನ ಫ್ರೆಂಡ್ ತಗೊಂಡ್ಲು. ಇನ್ನು ಜ್ಯೂಸ್ ವಿಚಾರಕ್ಕೆ ಬಂದ್ರಂತೂ ನಾನು ಹೋದಾಗೆಲ್ಲ ಬೈ 1 get 1 ಇರುತ್ತಾ ಅಂತ ನೋಡ್ತೀನಿ. ಜ್ಯೂಸು ನಾನು ಯಾವ ಜ್ಯೂಸ್ ತಗೊಂಡೆ ಅಂತ ಅಂದರೆ, ಒಂದು ಸೀಬೆಕಾಯಿದು ಹಾಗೇನೆ ಇನ್ನೊಂದು ಆ್ಯಪಲ್ದು. ಇದೇನಿಲ್ಲ ಅಂದ್ರೂ ನನಗೊಂದು 1.5 week ಪಕ್ಕ ಬರುತ್ತೆ. ಅದ್ರ ಜೊತೆಗೆ 2 ಓಟ್ಸ್ನ ತಗೊಂಡೆ. ಮೇಯ್ನ್ ಆಗಿ ಡಯಟ್ ಮಾಡೋದಕ್ಕೆ ಓಟ್ಸ್ ಅಲ್ವಾ ಮುಖ್ಯ ಇರೋದು, ಹಾಗಾಗಿ 2 ಪ್ಯಾಕ್ ಓಟ್ಸ್ನ ತಗೊಂಡಿದ್ದೀನಿ. ಇದಾದಮೇಲೆ ಡೇಟ್ಸ್, ಇದು ಏನಾರು ಅಕಸ್ಮಾತ್ ಹೊಟ್ಟೆ ಹಸಿದ್ರೆ ಬೇಕಾಗುತ್ತೆ ಅಂತ ಇದೊಂದು ಪ್ಯಾಕ್ ತಗೊಂಡೆ. ತುಂಬಾನೇ ಜನ ಇದ್ರು. ಇನ್ನು ಫೋಟೋ ಅಂತೂ ತೆಗಿಯಂಗೆ ಇರಲಿಲ್ಲ, ಎಲ್ಲಿ ಫೋಟೋ ತೆಗಿತೀವಿ ಅಲ್ಲೇ ಬಂದ್ಬಿಟ್ಟು ಫೋಟೋ ಡಿಲೀಟ್ ಮಾಡಿಸೋ. ನಾನಂತೂ ಎಲ್ಲರ ಕಣ್ ತಪ್ಪಿಸ್ಬಿಟ್ಟು ಹೆಂಗೋ ಚೂರು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಇದು ನೋಡಿ ಇಷ್ಟು ಶಾಪಿಂಗ್ ಮಾಡಿರೋದು. ಇವೆಲ್ಲ ಸೇರಿಬಿಟ್ಟು ನನಗೆ 2577 ಅಂದರೆ 2577 ರೂಪಾಯಿ ಬಿಲ್ ಬಂದಿದೆ. ನಿಜವಾಗ್ಲೂ ಜಾಸ್ತಿ ಆಯಿತು, ಬಟ್ ಐಟಮ್ಸ್ಗಳು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ, ಪರವಾಗಿಲ್ಲ.
ಇದೆಲ್ಲ ಇಟ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಇಷ್ಟು ಪರ್ಚೇಸಿಂಗ್ ಅದ್ರಲ್ಲಿ ಅಷ್ಟ ಕಾಣಿಸ್ತಿಲ್ಲ, ಬಟ್ ಅದೊಳಗಡೆ ಇದೆ ಏನೇನು ಐಟಮ್ ಇದೆ. ನನ್ನ ಫ್ರೆಂಡ್ದು 2 ಕೂಡ ಇತ್ತು. ಇನ್ನು ಇಲ್ಲಂತೂ ಪಾಪ್ಕಾರ್ನ್ ಐಸ್ ಕ್ರೀಮ್ ಅಂತೂ ಸಕ್ಕತ್ತಾಗಿರುತ್ತೆ. ನಾನಂತೂ ಡಿಮಾರ್ಟ್ಗೆ ಹೋದ್ರೆ ಏನು ತಿಂತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಇಲ್ಲಿರೋ ಐಸ್ ಕ್ರೀಮ್ ಮತ್ತೆ ವೆನಿಲಾ ಮತ್ತೆ ಚಾಕೋ ಫ್ಲೇವರ್ ಅನ್ಸುತ್ತೆ ಅದು, ಮತ್ತೆ ಪಾಪ್ಕಾರ್ನ್ ಅಂತೂ ಸಕ್ಕತ್ತಾಗಿರುತ್ತೆ. ಅದಕ್ಕೆ ತಿನ್ಬೇಕು ಅಂತ ಹೋದ್ವಿ, ಬಟ್ ಐಸ್ ಕ್ರೀಮ್ ಖಾಲಿ ಆಗಿದೆ ಅಂದ್ಬಿಡೋದು ಅವರು. ಸೊ ಹಾಗಾಗಿ ಏನ್ ಮಾಡೋದು ಅಂತ ಮ್ಯಾಂಗೋ ಐಸ್ ಕ್ರೀಮ್ ತಿಂದ್ವಿ. ಅಷ್ಟೊತ್ತಿಗೆ ಹೊರಗಡೆ ಯಾರೋ ತಿಂತಾ ಇದ್ರು. ಆಮೇಲೆ ಮತ್ತೆ ಬಂದು ಕೇಳಿದ್ವಿ, ಖಾಲಿ ಅಂದ್ರಿ ಅಲ್ವಾ ಇದೆ ಅಂತ. ಮೇಡಮ್ ಇವಾಗ ಮತ್ತೆ ನಾವು ಪ್ರಿಪೇರ್ ಮಾಡಿದೀವಿ ಅಂತ ಅಂದ್ರೆ. ಇನ್ನು ಡಿ ಮಾರ್ಟ್ ಅಲ್ಲಿ ನಾನು ಬೆಲ್ಟ್ ತಗೊಂಡೆ, ಒಂದು ಚಿಕ್ಕ ಮಾಯಿಶ್ಚರೈಸರ್ ತಗೊಂಡೆ, ಇದಕ್ಕೆ 108 ರುಪೀಸ್. ಇನ್ನು ನನ್ನ ಗಂಡಂಗೆ ಲಂಚ್ ತಗೊಂಡು ಹೋಗಕ್ಕೆ ಊರಿಗೆ ಹೋದಾಗ ಅಂತ ಒಂದು ಚಿಕ್ಕದಾಗಿ ಕ್ಯೂಟ್ ಆಗಿರೋ ಲಂಚ್ ಬಾಕ್ಸ್ ತಗೊಂಡೆ, ಇದಕ್ಕೆ 149. ತುಂಬಾ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ. ಇದು ನನಗೆ ಬಟ್ಟೆಗಳನ್ನ ಹಾಕಿಡಕ್ಕೆ, ಒಗೆಯೋ ಬಟ್ಟೆಗಳನ್ನ ಹಾಕೋದಕ್ಕೆ ಇರಲಿಲ್ಲ, ಸ್ಟೋರ್ ಮಾಡೋದಕ್ಕೆ. ಸೊ ಇದನ್ನ ಒಂದು ತಗೊಂಡೆ. ಇದು ಆಕ್ಚುಲಿ ಔಟ್ ಸೈಡ್ ತಗೊಂಡಿತ್ತು, 150 ರುಪೀಸ್ ಇದಕ್ಕೆ. ಹಿಂಗಿದೆ ನೋಡಿದ್ರ ಫೈನಲ್ ಲುಕ್. ಸೊ ಅಲ್ಲಿಂದ ಡಿಮಾರ್ಟ್ ಇಂದ ಹೊರಡೋಷ್ಟಿಗೆ ಒಂದು 6:30 ಆಗಿತ್ತು. ಇದಾದ್ಮೇಲೆ ಫ್ರೆಂಡ್ಸ್ಗೆಲ್ಲ ಬಾಯ್ ಬಾಯ್ ಫೈನಲಿ ಡನ್. ನಾನು ಸೀದಾ ಬಸ್ ಹತ್ತಿ ನಮ್ಮ ಏರಿಯಾ ಕಡೆ ಹೊರಟೆ, ನಮ್ಮ ಫ್ರೆಂಡ್ಸು ಅವ್ರ ಏರಿಯಾ ಕಡೆ ಹೊರಟರು. ನಾವು ಬಸ್ ಹತ್ತಿದ್ದೆ ತಡ ಮಳೆ ಜೋರಾಗಿ ಶುರುವಾಯಿತು, ಜಸ್ಟ್ ಮಿಸ್ ಆದೆ ಮಳೆಯಿಂದ. ಸೊ ನನ್ನ ಫೈನಲ್ ಲುಕ್ ಹೇಗಿತ್ತು. ಇಷ್ಟು ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.